ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕೆಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಕೋವಿಡ್ ಕೇಸ್ ಪತ್ತೆಯಾಗಿದೆ. ಈ ಹಿನ್ನೆಲೆ ಜಿಲ್ಲೆಯಾದ್ಯಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವುದಕ್ಕೆ ಈಗ ತೀವ್ರ ನಿಗಾವನ್ನ ವಹಿಸಲಾಗ್ತಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಈಗ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನು ವಹಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಎಲ್ಲಾ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಲಾಗ್ತಿದೆ. ಸದ್ಯಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಓರಿಯೆಂಟೇಷನ್ ಮಾಡಿದ್ದೀವಿ. ಅಂದಾಜು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಅಂದರೆ ಈಗ ಎಲ್ಲ ಒಂದೊಂದು ಆಸ್ಪತ್ರೆಯಲ್ಲಿ 7ರಿಂದ 8 ಆಸ್ಪತ್ರೆ ನಮ್ಮ PHಗಳಲ್ಲಿದ್ದಾರೆ. ಒಂದು 20-25 ಜನ CHಗಳಲ್ಲಿ, ಅರೌಂಡ್ 100 ಮೆಂಬರ್ಸ್ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿದ್ದಾರೆ. ಸುಮಾರು 3,000 ಜನ ಇದ್ದಾರೆ. ಎಲ್ಲರಿಗೂ ಕೂಡ ಮಾಹಿತಿ ಕೊಡಿ ಅಂತ ಹಂತಾಗಿ ಹೋಗ್ತವೆ. ಎಲ್ಲರಿಗೂ ಕಡ್ಡಾಯ ಅಂದರೆ ಎಸ್ಪೆಷಲಿ ನಾನು ಹೇಳೋದೇನೆಂದರೆ, ಈ ಮಕ್ಕಳನ್ನು, ಗರ್ಭಿಣಿಯರನ್ನು, ಡೆಬಿಲಿಟೇಟೆಡ್ ಡಿಸೀಸ್ ಅಂದರೆ ಕ್ಯಾನ್ಸರ್ ಲೇಟ್ ಸ್ಟೇಜಲ್ಲಿರ್ಬೋದು, ಕಿಮೊಥೆರಪಿ ಅಂತ ಇರ್ತಾರಲ್ಲ ಅವರು, ನಂತರ ಈ ಡಯಾಬಿಟಿಸ್ ಲೇಟ್ ಸ್ಟೇಜಲ್ಲಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಇಮ್ಯುನಿಟಿ ಕಡಿಮೆ ಆಗಿರ್ತೈತಿ. ಅವ್ರಿಗೆ ಕಂಪಲ್ಸರಿಯಾಗಿ ಈಗ ನಾವು ಹಾಕಲೇಬೇಕನ್ನುವಂಥದ್ದನ್ನು ಮಾಡಬೇಕು. ಯಾಕಂದರೆ ಅವರು ಸಣ್ಣ ಪುಟ್ಟ ಯಾವುದೇ ಟ್ರಿವಿಯಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಅವ್ರಿಗೆ ಬಂದುಬಿಡುತ್ತೆ. ಅವ್ರಿಗೆ ಇಮ್ಯುನಿಟಿ ಇರೋದಿಲ್ಲ. ನಾವೇನು ವ್ಯಾಕ್ಸಿನ್ ಕೊಟ್ಟಿದ್ದೀವಲ್ಲ, ಅವ್ರಿಗೆ ಅಷ್ಟೊಂದು ಇಮ್ಯುನಿಟಿ ಡೆವಲಪ್ ಆಗಿರೋದಿಲ್ಲ. ಈವನ್ ಹರ್ಡ್ ಇಮ್ಯುನಿಟಿನೂ ಅವ್ರಿಗೆ ಅಂದರೆ ಕಮ್ಯುನಿಟಿಲಿ ಏನು ಒಂದು ಡೆವಲಪ್ ಆಗಿರ್ತೈತೆ ಅದು ಸಹ ಅವ್ರು ಸರಿಗೆ ಬರೋದಿರೋದಿಲ್ಲ. ಅಂಥವರಿಗೆ ಕಂಪಲ್ಸರಿ ಯಾವುದಕ್ಕೆ ಸದ್ಯಕ್ಕೆ ಎಲ್ಲ ಸಿಬ್ಬಂದಿ. ರಾಜ್ಯದಲ್ಲಿ ಈವರೆಗೂ 35 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಈ ತಿಂಗಳಲ್ಲೇ 16ರಿಂದ 17 ಪ್ರಕರಣಗಳು ಪತ್ತೆಯಾಗಿವೆ. ಯಾವುದೇ ಗಂಭೀರ ಸನ್ನಿವೇಶಗಳು ಕಂಡುಬಂದಿಲ್ಲ ಅಂತದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಮಾನಿಟರಿಂಗ್ ಮಾಡಲು ಟೆಕ್ನಿಕಲ್ ಕಮಿಟಿ ಸಲಹೆ ನೀಡಿದೆ. ಯಾರೂ ಗಾಬರಿ ಪಡುವಂತ ಅಗತ್ಯ ಇಲ್ಲ. ಅವಶ್ಯಕತೆ ಇರೋರಿಗೆ ಮಾತ್ರ ಟೆಸ್ಟಿಂಗ್ ಅನ್ನ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ಬಾಣಂತಿಯರು, ಮಕ್ಕಳು ಮಾಸ್ಕ್ ಅನ್ನ ಹಾಕೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿದ್ರು. ಒಂದು ವಿಷಯಗಳನ್ನು ಗಮನ ಹಾರೈಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು 35 ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂಥದ್ದು. ಅದರಲ್ಲಿ ಬಹುತೇಕ 32 ಬೆಂಗಳೂರು ನಗರದಲ್ಲೇ ಇರುವಂಥದ್ದು. ಕಳೆದ ಒಂದು 15 ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಆದ್ದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳಿಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ. ಇಡೀ ದೇಶದಲ್ಲಿ ಎಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ. ಇಡೀ ದೇಶದಲ್ಲೇ ಸುಮಾರು 257-258 ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ. ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ 35 ಇದೆ. ಆದ್ದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾವುದೂ ಭಯಪಡಬೇಕಾಗಿಲ್ಲ. ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಭಾಳ ಒಂದು ಮೈಲ್ಡ್ ಒಂದು ವಿಷಯಗಳನ್ನು ಗಮನ ಹಾರೈಸಿ ದೇಶದಲ್ಲಿ ಕೊರೋನಾ ಅಟ್ಟಹಾಸ ಸದ್ಯಕ್ಕೆ ಕಡಿಮೆಯಾಗಲ್ಲ. ಇನ್ನು 5 ವರ್ಷ ಮಹಾಮಾರಿ ಇದ್ದೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಮತ್ತೆ ವಾಯು ರೂಪದಲ್ಲಿ ಕೊರೋನಾ ಅಪ್ಪಳಿಸಲಿದೆ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ಜೊತೆಲಿ ಉಸಿರಾಟಕ್ಕೆ ತೊಂದರೆಯಾಗಿ ಸಾವುಗಳಾಗುತ್ತೆ. ಲೋಕಕ್ಕೆ ವಾಯು ಜಲದಿಂದ 5 ವರ್ಷ ಗಂಡಾಂತರ ಫಿಕ್ಸ್. ಜನರು ಹುಷಾರಾಗಿರಿ ಅನ್ನೋದಾಗಿ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದು ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ. ಹಿಂಗಾರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆ. ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಶಿರತನಕವಾಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಭಾಳ ಇದೆ. ದೊಡ್ಡ ಗಂಡಾಂತರ ಇದೆ ಅಂತ ಇದೆ. 5 ವರ್ಷ ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಇದರ ಆಯುಷ್ 5 ವರ್ಷ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಜಲಪ್ರಳಯದಂಥ ಏನಾದರೂ ಲಕ್ಷಣಗಳಿದೆ ಅಂತ ಈ 4 ಮೊನ್ನೆ ಹೇಳಿದ್ದಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ. ಇವು ಯಾವುದೂ ಒಳ್ಳೆಯ ರೀತಿ
ಕಲಬುರಗಿಯಲ್ಲಿ ಇಂದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದ್ರು. ನಗರದ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿಗೆ ಗೆರವು ಹಾಕಿದ್ದನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ರಾಜ್ಯ ನಾಯಕರು ಭಾಗಿಯಾಗಿದ್ರು. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹಿಸಿದ್ರು. ಕಲಬುರಗಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಂಡ ಕಾರಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೂಂಡಾಗಿರಿ ಸಾಧ್ಯ ಇಲ್ಲ. ನೀವು ನಿಜಾಮ್ರ ಉತ್ತರಾಧಿಕಾರಿ ಅಲ್ಲ. ಚಲವಾದಿ ನಾರಾಯಣಸ್ವಾಮಿಯವರ ಮೇಲೆ ದೌರ್ಜನ್ಯ, ಇನ್ನು ಪ್ರಜಾಪ್ರಭುತ್ವದ ಮೇಲೆ ಮಾಡಿದಂತ ದೌರ್ಜನ್ಯ, ಹಲ್ಲೆ ನೀವು ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಗೂಂಡಾಗಿರಿ ಜನರೇ ನಿಮಗೆ ಪಾಠ ಕಲಿಸ್ತಾರೆ ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಕಿದ್ರು. ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂತಂದಾಗ ನಿಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದರೆ ಆಗ ನಿಮ್ಮದೊಂದು ಸಹಜ ಆಕ್ರೋಶ ಆಗ್ತಾಯಿತ್ತು, ಸಂವಿಧಾನದ ಕಳಕಳಿಯ ಆಕ್ರೋಶ ಆಗ್ತಿತ್ತು. ಆವಾಗ ನಿಮ್ಮ ಬಾಯಿಂದ ಶಬ್ದವೇ ಬರಲಿಲ್ಲ. ಈಗ ನೀವು ನಿಜಾಮ್ಗಿರಿಯನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀರಾ. ನಿಜಾಮ್ಶಾಹಿ ನಡೆಯೋದಿಲ್ಲ. ಈಗಿರೋದು ಲೋಕತಂತ್ರ, ಪ್ರಜಾಪ್ರಭುತ್ವ. ಈ ನಿಜಾಮ್ಶಾಹಿ ವರ್ತನೆಯನ್ನು ಕಳಚ್ಕೊಂಡ್ರೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಬೆಳವಣಿಗೆ ಆಗತ್ತೆ. ನಿಜಾಮ್ಶಾಹಿ ವರ್ತನೆಯನ್ನೇ ಮುಂದುವರಿಸಿದರೆ ದೇಶ ತುರ್ತು ಪರಿಸ್ಥಿತಿಗೆ ಉತ್ತರ ಕೊಟ್ಟಿದೆ. ತುರ್ತು ಪರಿಸ್ಥಿತಿ ಹೇರಿದವ್ರನ್ನೇ ಹೀನಾಯವಾಗಿ ಸೋಲಿಸ್ತು. ಏನಾಯಿತು 77ರಲ್ಲಿ ರಾಯಬರೇಲಿ ಕ್ಷೇತ್ರದಲ್ಲಿ? ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಅನ್ಸ್ಕೊಂಡವರು ಪ್ರಜಾಪ್ರಭುತ್ವದ ಹೊಡೆತಕ್ಕೆ ನೆಲಕಚ್ಚಿ ಹೋದರು. ಅದು ಜನ ಕೊಡೋ ತೀರ್ಪು. ನಿಮ್ಮ ಈ ಗುಂಡಾಗಿರಿಗೂ ಕೂಡ ಜನ ಅಂಥದ್ದೇ ತೀರ್ಪು ಕೊಡ್ತಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ರಾಜಕೀಯ ವಾರ್ ತೀವ್ರಗೊಂಡಿದೆ. ಚಲವಾದಿ ನಾರಾಯಣಸ್ವಾಮಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಗೆರವು ಹಾಕಿದ್ದನ್ನ ಖಂಡಿಸಿ ಇಂದು ಪ್ರತಿಭಟನೆ ನಡೆಯಿತು. ಇನ್ನು ವಿಚಾರಕ್ಕೆ ಈಗ ರಿಯಾಕ್ಟ್ ಮಾಡಿರುವಂತಹ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿಯವರು ನನ್ನ ಹಿಂದೆ ಏನೇನೋ ಪಿತೂರಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ, ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಷಡ್ಯಂತ್ರವಾಗಿದೆ ಅನ್ನೋದಾಗಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬೇರೆ ಶುರು ಮಾಡ್ಕೊಂಬಿಟ್ಟಾರೆ ಹನಿ ಟ್ರ್ಯಾಪ್. ಹನಿ ಅಂದ್ರೆ ಏನೋ, ಟ್ರ್ಯಾಪ್ ಅಂದ್ರೆ ನಮಗೆ ಗೊತ್ತಿಲ್ಲ, ವರ್ಡ್ ಹೇಳಿದೆ ಅಷ್ಟೇ. ಕೆಲವ್ರ ಮೇಲೆಲ್ಲ ಹನಿ ಟ್ರ್ಯಾಪ್. ಯಾಕೆ ಗೊತ್ತಾ? ಕಳ್ಳ ಅಂದ್ರು ಏನು ಜನ ತಲೆ ಕೆಡಿಸ್ಕೊಳ್ಳಲ್ಲ, ಆಮೇನೋ ಭ್ರಷ್ಟಾಚಾರಿ ಅಂದ್ರು ಹನಿ ಟ್ರ್ಯಾಪ್ ಅಂದ ತಕ್ಷಣ ಎದುರು ಬಿಡ್ತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ತದಲ್ಲ. ನೋಡಿ, ನಾವು ಹೇಳ್ತೀವಿ ಹೆಣ್ಣು ಮಕ್ಕಳನ್ನ ನನ್ನ ಪತ್ನಿಯನ್ನ ಬಿಟ್ಟು ಬೇರೆ ಎಲ್ಲರೂ ನನಗೆ ತಾಯಂದ್ರೆ, ನಮಗೆ ತಾಯಂದ್ರೆ. ನನ್ನ ಪತ್ನಿಯನ್ನು ನಾನು ತಾಯಿ ಅನ್ನೋಕ್ಕಾಗಲ್ಲ. ಆದರೂ ಕೆಲವು ಸಾರಿ ಅವರು ತಾಯಿ ಸೇವೆ ಮಾಡ್ತಾರೆ ನಮಗೆ. ಅದರಿಂದ ಅಂದ್ರೂ ಏನು ತಪ್ಪಿಲ್ಲ, ಅಂದ್ರೂ ಏನು ತಪ್ಪಿಲ್ಲ. ಎಲ್ಲೇನೇ ಡ್ರಾಪ್ ಮಾಡ್ತೀರಿ, ನನ್ನ ಹಿಂದೆ ನೀವೇನೇನು ಪಿತೂರಿ ಮಾಡಿದ್ರೋ ನನಗೆಲ್ಲ ಗೊತ್ತಿದೆ ಸಾಹೇಬ್ರೆ. ಇತ್ತೀಚೆಗೆ ಬೇರೆ ಶುರು ಮಾಡ್ಕೊಂಬಿಟ್ಟಾರೆ. ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಬೃಹತ್ ತಿರಂಗ ಯಾತ್ರೆ ನಡೆಸಲಾಯಿತು. ಇನ್ನು ಕೋಟೆ ಆವರಣದಿಂದ ಶಿವಾಜಿ ವೃತ್ತದವರೆಗೆ ಬೃಹತ್ ತಿರಂಗ ಯಾತ್ರೆ ಸಾಗಿದ್ದು, ರ್ಯಾಲಿಯಲ್ಲಿ 1000 ಅಡಿ ಉದ್ದದ ರಾಷ್ಟ್ರಧ್ವಜವನ್ನ ಪ್ರದರ್ಶಿಸಲಾಯಿತು. ಮೆರವಣಿಗೆಯಲ್ಲಿ ಶಾಸಕ ಸಿದ್ದು ಪಾಟೀಲ್, ಶೈಲೇಂದ್ರ ಬೆಳ್ದಾಳೆ, ಎಂಎಲ್ಸಿ ಮುಳೆ, ಸ್ವಾಮೀಜಿಗಳು, ಬಿಜೆಪಿಯ ಮುಖಂಡರು ಸೇರಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಇನ್ನು ಮೆರವಣಿಗೆಯಲ್ಲಿ ಭಾರತಾಂಬೆ, ಬ್ರಹ್ಮೋಸ್ ಮಿಸೈಲ್ ಭಾವಚಿತ್ರ ಎಲ್ಲವನ್ನ ಕೂಡ ಮೆರವಣಿಗೆಯಲ್ಲಿ ಸಾಗಿ ಹೋಗಿದ್ದು ಎಲ್ಲರ ಗಮನ ಸೆಳೆಯಿತು. ಭಾರತ್ ಮಾತಾ ಕಿ ಜೈ! ಭಾರತೀಯ ಯೋಧರಿಗೆ
ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಸಿರುಗುಪ್ಪದಲ್ಲಿ ಬೃಹತ್ ತಿರಂಗ ಯಾತ್ರೆಯನ್ನು ನಡೆಸಲಾಯಿತು. 200 ಅಡಿ ಉದ್ದದ ರಾಷ್ಟ್ರ ಧ್ವಜವನ್ನ ಪ್ರದರ್ಶನ ಮಾಡಲಾಯಿತು. ಇನ್ನು ಈ ಯಾತ್ರೆಯಲ್ಲಿ ನಾಗರಿಕರು, ಬಿಜೆಪಿಯ ಕಾರ್ಯಕರ್ತರು, ನಿವೃತ್ತ ಯೋಧರು ಭಾಗಿಯಾಗಿ ದೇಶ ಪ್ರೇಮವನ್ನ ಪ್ರದರ್ಶಿಸಿದರು. ಮೆರವಣಿಗೆಯಲ್ಲಿ ಬಸವಭೂಷಣ ಸ್ವಾಮೀಜಿ, ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾ, ನಗರಸಭೆಯ ಸದಸ್ಯರು, ಆಟೋ ಚಾಲಕರು ಸೇರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಹೇಮಾವತಿ ಲಿಂಕ್ ಕ್ಯಾನಲ್ ವಿಚಾರವಾಗಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರತಿಕ್ರಿಯೆಯನ್ನು ನೀಡಿದರು. ನಾನು ಈ ಯೋಜನೆಯನ್ನ ಮೊದಲಿನಿಂದಲೂ ಕೂಡ ವಿರೋಧಿಸುತ್ತಿದ್ದೇನೆ. ನನಗೆ ಕಾಮಗಾರಿ ಆರಂಭವಾಗಿರೋ ವಿಚಾರ ಗೊತ್ತಿಲ್ಲ. ಬೆಳಗ್ಗೆ ತಹಶೀಲ್ದಾರ್ರಿಂದ ಮಾಹಿತಿ ಪಡೆದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತೇನೆ. ಈ ಯೋಜನೆಯಿಂದ ವಿಶೇಷವಾಗಿ ಗುಬ್ಬಿ ಕ್ಷೇತ್ರಕ್ಕೆ ಭಾರಿ ತೊಂದರೆ ಆಗಲಿದೆ ಅಂದರು. ಜೊತೆಯಲ್ಲಿ ಇದೇ ವೇಳೆ ಡಿಕೆಶಿ ವಿರುದ್ಧ ಕೇಳಿ ಬರ್ತಿರುವಂತ ಕಿಕ್ ಬ್ಯಾಕ್ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದರು. ಕಾಮಗಾರಿ ಆಗದೆ ಸುಮ್ಮನೆ ಯಾರೋ ಹಣ ಕೊಡೋದಕ್ಕೆ ಸಾಧ್ಯ. ಜೊತೆಯಲ್ಲಿ ತಲೆ ಇಲ್ಲದವರು ಮಾತನಾಡೋದಕ್ಕೆ ನಾನು ಉತ್ತರ ಕೊಡಲ್ಲ ಅನ್ನೋದಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನನಗೆ ಬೆಳಗ್ಗೆ ತಹಸೀಲ್ದಾರ್ ಹತ್ರ ಮಾಹಿತಿ ತಗೊಂಡೆ. ನಾನು ಅದಕ್ಕೆ ಈಗ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ರಸ್ತೆ ಪೂಜೆ ಇದೆ, ಅದು ಮುಗಿಸ್ಕೊಂಡು ಹಂಗೆ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಏನಾಗ್ತಾ ಇದೆ ನೋಡ್ತೀನಿ. ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾನು ಇರಲಿಲ್ಲ. ಮೊನ್ನೆ ಎಲ್ಲ ನಮ್ಮ ರಿಲೇಷನ್ದು ಒಂದು ಮದುವೆ ಇತ್ತು, ಬೆಂಗಳೂರಲ್ಲಿದ್ದೆ. ನಾನು ನೈಟ್ ಬಂದು ತಹಸೀಲ್ದಾರ್ ಹತ್ರ ಬೆಳಗ್ಗೆ ಮಾಹಿತಿ ತಗೊಂಡಿದ್ದೆ. ಈಗ ಅದಕ್ಕೆ ಅಲ್ಲೇ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ, ನೋಡ್ತೀನಿ. ಇಲ್ಲ, ಇದುವರೆಗೂ ನನಗೆ ನಾನು ಸಿಕ್ಕಿಲ್ಲ. ಮೊನ್ನೆ ನಮ್ಮದು ರಿಲೇಷನ್ 2 ಮದುವೆ ಇದ್ದು ಬೆಂಗಳೂರಿನಲ್ಲಿದ್ದೆ. ರಾತ್ರಿ ಬಂದೆ ನಾನು, ಮಿಡ್ ನೈಟು. ಆಮೇಲೆ ಬೆಳಿಗ್ಗೆ ತಹಸೀಲ್ದಾರ್ ಹತ್ರ ಮಾಹಿತಿ ತಗೊಂಡಿದ್ದು. ನಾನು ಈಗ ಅದಕ್ಕೆ ಅಲ್ಲಿಗೆ ಹೊರಟಿದ್ದೀನಿ. ಸರಿ ಇಲ್ಲ ಅದು ಮಾಡೋದ್ರಿಂದ ನಮಗೆ ವಿಶೇಷವಾಗಿ ಗುಬ್ಬಿ ತಾಲೂಕಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಅದರಿಂದ ನಾವು ಅದನ್ನು ಯಾವತ್ತೂ ಕೂಡ ವಿರೋಧ ಮಾಡ್ತಾಯಿದ್ದೀವಿ. ಅಲ್ಲಿ ಕೆಲಸದ ಹತ್ರ ಹೋಗ್ಬಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ ಕರೆದು ಮಾತಾಡ್ತೀನಿ. ಸರ್, ಎಸ್.ಆರ್. ಶ್ರೀನಿವಾಸ್ಗೆ ಅವ್ರನ್ನ ಕೇಳೋ ಧೈರ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಆರೋಪ ಮಾಡೋರು ಮಾಡೇ ಮಾಡ್ತಾರೆ. ಅವ್ರಿಗೆಲ್ಲ ನಾನೇ ಉತ್ತರ ಕೊಡಲಿ? ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ. ನೋಡ್ತೀನಿ. ನಾನು ಅಲ್ಲಿ ಹೋಗಿ ಅಧಿಕಾರಿಗಳ ಹತ್ರ ಮಾತನಾಡ್ದಲೇ ನಾನೇನು ಹೇಳಲಿಕ್ಕಾಗಲ್ಲ. ನಾನು ಅಲ್ಲಿ ಚೀಫ್ ಇಂಜಿನಿಯರ್ ಬರೋಕ್ಕೆ ಹೇಳಿದ್ದೀನಿ. ಬಂದಮೇಲೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಇದ್ರ ಬಗ್ಗೆ ನಿಮಗೆ ಬ್ರೀಫ್ ಮಾಡ್ತೀನಿ. ಯಾರು ಕಾಪಾಡೋಕ್ಕಾಗಲ್ಲ. ನೀವು ನಮ್ಮ ಹೋರಾಟ ನಾವು ಮಾಡ್ತೀವಿ ಅಷ್ಟೇ. ಈಗ ನನಗೆ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನರ್ರಚನೆಯ ವಿಚಾರವಾಗಿ ಸಿಂಧನೂರು ಶಾಸಕ ಹಂಪನಗೌಡ ಭಾರತದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಸಿಎಂ ನಿರ್ಧಾರಕ್ಕೆ ಬಿಟ್ಟಂತ ವಿಚಾರ. ಇದು ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡುವಂತ ವಿಚಾರ. ಪ್ರಾರಂಭದಲ್ಲಿ ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡುವ ಹಾಗೆ ಜೊತೆಯಲ್ಲಿ ಕೊಡಬೇಕಿರುವಂತ ಬೇಡಿಕೆನ ಇಟ್ಟಿದ್ವು. ನಮ್ಮ ಜಿಲ್ಲೆಯಲ್ಲಿ 4 ಜನ ಶಾಸಕರು ಎಲೆಕ್ಟ್ ಆಗಿದ್ದೀವಿ. ನಾನು 5 ಟರ್ಮ್ ಗೆದ್ದಿದ್ದೇನೆ. ಎಲ್ಲರೂ ಕೂಡ 3 ಬಾರಿ 2 ಬಾರಿ ಗೆದ್ದಿದ್ದಾರೆ. ನಮ್ಮ ಜಿಲ್ಲೆಗೆ 1 ಸ್ಥಾನ ಕೊಡಲೇಬೇಕು ಅಂತ ಕೇಳಿದ್ವಿ. ಆದ್ರೆ ಅದನ್ನ ಪರಿಗಣಿಸಿಲ್ಲ. ಈ ಬಾರಿ ಏನು ಮಾಡ್ತಾರೆ ನೋಡೋಣ ಅಂದ್ರು. ನೋಡಿ, ಈಗ ಇದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥ ವಿಚಾರ. ರಾಜ್ಯ ಸಚಿವ ಸಂಪುಟದ ಪುನರ್ರಚನೆ ಆಗಿರ್ಬೋದು ಅಥವಾ ರೀಸಫಲ್ ಆಗಿರ್ಬೋದು, ಇವೆಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ನಿರ್ಧಾರಕ್ಕೆ ಬಿಟ್ಟದ್ದು. ಅವರು ಮತ್ತು ಪಕ್ಷದ ಹೈಕಮಾಂಡ್ ಕುಂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನೋಡ್ಬೇಕು ಬಂದಾಗ. ಈಗ ಪ್ರಾರಂಭದಲ್ಲೇ ನಾವು ಭಾಳಷ್ಟು ಜನ ನಿಮಗೆಲ್ಲರಿಗೂ ಗುರುತಿದ್ದಂಗೆ ನಮ್ಮ ಬೇಡಿಕೆಯನ್ನು ನಾವು ಇಟ್ಟಿದ್ವಿ. ನಮ್ಮ ಜಿಲ್ಲೆಯಲ್ಲಿ 4 ಜನ ಶಾಸಕರು ಎಲೆಕ್ಟ್ ಆಗಿವಿ. ಎಲ್ಲರೂ 5 ಟರ್ಮು 3 ಟರ್ಮು 2 ಟರ್ಮ್ ಎಲೆಕ್ಟ್ ಆದವ್ರು ಇದೀವಿ. ನಮ್ಮ ಜಿಲ್ಲೆಗೆ 1 ಸ್ಥಾನ ಕೊಡಲೇಬೇಕಂತ ಕನ್ಸಿಡರ್ ಮಾಡಿಲ್ಲ. ಈ ಸಲ ಏನು ಮಾಡ್ತಾರೋ ನೋಡ್ಬೇಕು. ಇಲ್ಲ, ಈಗ ಕ್ಲೇಮ್ ಮಾಡೋದಂತೂ ಕ್ಲೇಮ್ ಮಾಡ್ತೀವಿ. ಅದು ಯಾರಿಗೆ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅವ್ರಿಗೆ ಬಿಟ್ಟದ್ದು. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ 15ನೇ ಶತಮಾನದ ಪುರಾತನ ವೀರಗಲ್ಲು ಪತ್ತೆಯಾಗಿದೆ. ಕೊಪ್ಪ ಗ್ರಾಮದ ಶ್ರೀಹರ್ಷ ಎನ್ನುವವರ ಕಾಫಿ ತೋಟದ ಬಳಿ ಈ ವೀರಗಲ್ಲು ಪತ್ತೆಯಾಗಿದೆ. 4 ಪಟ್ಟಿಕೆಗಳನ್ನ ಹೊಂದಿರುವಂತ 5 ಅಡಿ ಎತ್ತರದ ಪುರಾತನ ವೀರಗಲ್ಲು ಇದಾಗಿದೆ. ಯುದ್ಧದಲ್ಲಿ ಹೋರಾಡಿ ಮಡಿದಂತ ಸೈನಿಕರ ಕತ್ತಿಯನ್ನ ಒಳಗೊಂಡ ವೀರಗಲ್ಲಿದು. ಇನ್ನು ವಿಚಾರ ತಿಳಿದು ವೀರಗಲ್ಲು ಸಂರಕ್ಷಣೆಗೆ ಪುರಾತತ್ವ ಸಂಶೋಧನಾ ವಿದ್ಯಾರ್ಥಿ ಸುರೇಶ್ ಕೆಲ್ಕೆರೆ ಮುಂದಾಗಿದ್ದಾರೆ. ಡ್ಯಾನ್ಸ್ ಮಾಡುವಾಗಲೇ ಹೃದಯಾಘಾತದಿಂದ ಯುವಕನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ವಿಜಯಪುರ ನಗರದ ಚಪ್ಪರಬಂದ ಕಾಲೋನಿಯಲ್ಲಿ ನಡೆದಿದೆ. ಯುವಕ ಸಂಬಂಧಿಕರ ಮದುವೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ವೇಳೆ ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದಾನೆ. 28 ವರ್ಷದ ಮಮರ್ ಪೈಗಂಬರ್ ಈ ಅಲ್ಯೂಮಿನಿಯಂ ಕಿಟಕಿ ಬಾಗಿಲು ಹಾಕುವಂತ ಕೆಲಸ ಮಾಡ್ತಿದ್ದ ಯುವಕ ದುರಾದೃಷ್ಟವಶಾತ್ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾನೆ. ಸದ್ಯ ಗೋಳಗುಮ್ಮಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಮಗಳು ಮನೆ ಬಿಟ್ಟು ಹೋದ ಕಾರಣಕ್ಕೆ ಮನನೊಂದ ಒಂದೇ ಕುಟುಂಬದ 3 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯ HD ಕೋಟೆಯ ಬೋದ್ನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಾದೇವಸ್ವಾಮಿ ಎನ್ನುವರ ಹಿರಿಯ ಮಗಳು ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋಗಿದ್ಲು ಅಂತ ಹೇಳಲಾಗ್ತಿದೆ. ಇದರಿಂದ ಮನನೊಂದಂತ ತಂದೆ ಮಹದೇವಸ್ವಾಮಿ, ಪತ್ನಿ ಮಂಜುಳಾ, ಮಗಳು ಹರ್ಷಿತಾ ಹಗ್ಗವನ್ನ ಕಟ್ಕೊಂಡು ಕೆರೆಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹಗಳನ್ನ ಹೊರತೆಗೆದಿದ್ದಾರೆ. ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. HD ಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಮಂಗಳೂರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಮತ್ತೊಂದು CCTV ವಿಡಿಯೋ ವೈರಲ್ ಆಗಿದೆ. ಸುಹಾಸ್ ಕಾರನ್ನ ಚೇಸ್ ಮಾಡಿ ಸಿನಿಮಾ ರೀತಿಯಲ್ಲಿ ಈಗ ಮೀನು ಸಾಗಾಟ ಮಾಡುವಂತ ಪಿಕಪ್ ವಾಹನವನ್ನ ಅಡ್ಡ ಹಾಕಿತ್ತು. ಈ ವಾಹನವನ್ನ ಕೊಲೆಯ ಆರೋಪಿ ಸಫ್ವಾನ ಚಲಾಯಿಸುತ್ತಿದ್ದ. ಸುಹಾಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಅಟ್ಟಾಡಿಸಿಕೊಂಡು ಹತ್ಯೆ ಮಾಡಲಾಗಿದೆ. ಹತ್ಯೆಯಲ್ಲಿ 30ಕ್ಕೂ ಹೆಚ್ಚು ಜನ ಶಾಮೀಲಾಗಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಸುಹಾಸ್ ಹತ್ಯೆ ಪ್ರಕರಣವನ್ನ NIAಗೆ ವಹಿಸಬೇಕು ಅನ್ನೋದಾಗಿ ಹಿಂದೂಪರ ಸಂಘಟನೆಗಳು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜಾಮೀನು ಸಿಕ್ಕ ನಂತರ ರೋಡ್ ಶೋವನ್ನು ನಡೆಸಿದ್ರು. ಅವರನ್ನ ಮತ್ತೆ ಪೊಲೀಸರು ಒದ್ದು ಒಳಗಾಕಿದ್ದಾರೆ. ಮೆರವಣಿಗೆಯಲ್ಲಿ ಅನುಚಿತ ವರ್ತನೆ ತೋರಿದಂತ ಆರೋಪಿಗಳಿಗೆ ಹಾನ್ಗಲ್ನ PSI ದೀಪಾಲಿ ಕೂಳ ತೊಡಿಸಿದ್ದಾರೆ. ರೋಡ್ ಶೋಗೆ ಬಳಸಿದ್ದಂತ ಕಾರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೂರು ವರ್ಷದ ಮಗುವನ್ನ ಅತ್ಯಂತ ಭೀಕರವಾಗಿ ರಾಕ್ಷಸರಂತೆ ಹೊಡೆದು ಹತ್ಯೆ ಮಾಡಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೈಲಹೊಂಗಲ ತಾಲೂಕಿನ ಹಾರೋಗುಪ್ಪ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಕಾರ್ತಿಕ್ ಮೃತ ಬಾಲಕ. ಮಗುವಿನ ಮಲತಂದೆ ಮುಖೇಶ್ ಮತ್ತು ಗೆಳೆಯರು ಸೇರಿ ಕೊಲೆ ಮಾಡಿದ್ದಾರೆ. ಮಗು ಮೊದಲನೇ ಪತಿಗೆ ಜನಿಸಿದ್ದು, ಇನ್ನು ತನ್ನ ಮನೆಗೆ ಕರೆದುಕೊಂಡು ಬಾರಬಾರ್ದು ಅಂತ ಹೆಂಡತಿಗೆ ಎಚ್ಚರಿಸಿದ್ರು. ಆದ್ರೆ ಪತ್ನಿ ತನ್ನ ಮಾತು ಕೇಳದೆ ಮಗುವನ್ನ ಕರೆದುಕೊಂಡು ಬಂದಿದ್ಲು. ಇದರಿಂದ ಕೋಪಗೊಂಡಂತ ಮಲತಂದೆ ಒಲೆಯಲು ಉರಿತಾ ಇದ್ದಂತ ಸೌದೆಯಿಂದಲೇ ಹೊಡೆದು ಮಗುವನ್ನ ಕೊಲೆ ಮಾಡಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ DYSP ಡಾಕ್ಟರ್ ವೀರಯ್ಯ ಹಿರೇಮಠ್, ಮುರುಗೋಡ CPI ಸೇರಿ ಹಿರಿಯ ಅಧಿಕಾರಿಗಳು ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಇನ್ನು 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಪ್ರಥಮ PUC ವಿದ್ಯಾರ್ಥಿನಿಯ ಮೇಲೆ ಜನಪ್ರಿಯ ಸ್ವಾಮೀಜಿಯಿಂದ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಬೆಳಗಾವಿ ರಾಮ ಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ FIR ದಾಖಲಾಗಿದೆ. ವಿದ್ಯಾರ್ಥಿನಿಯನ್ನ ಡ್ರಾಪ್ ಮಾಡುವ ನೆಪದಲ್ಲಿ ಲಾಡ್ಜಿಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿರುವುದಾಗಿ ದೂರಿನಲ್ಲಿ ಉಲ್ಲೇಖ ಆಗಿದೆ. ಅಲ್ಲದೆ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡುವುದಾಗಿ ಸ್ವಾಮೀಜಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಮೂಡಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ಈಗ ಪ್ರಕರಣ ದಾಖಲಾಗಿದೆ. ಇನ್ನು ಸ್ವಾಮೀಜಿಯನ್ನ ಹಿಂಡಲಗ ಜೈಲಿಗೆ ಕಳಿಸಲಾಗಿದೆ. ಕೆರೆಗೆ ವಿಷ ಬೆರೆಸಿ ಮೀನುಗಳ ಮಾರಣ ಹೋಮ ಮಾಡಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಭೀಮನಕೆರೆ ಗ್ರಾಮದಲ್ಲಿ ನಡೆದಿದೆ. ಕೆರೆಯ ಟೆಂಡರ್ ಸಿಗದ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಗ್ರಾಮದ ದುರ್ಗೇಶ್ ಎಂಬಾತ 3,10,000ಕ್ಕೆ ಟೆಂಡರ್ ಅನ್ನ ಪಡೆದಿದ್ರು. ಕೆರೆಯಲ್ಲಿ 9 ಲಕ್ಷ ಮೀನಿನ ಮರಿಗಳನ್ನ ಬಿಟ್ಟಿದ್ದ. ಮೀನುಗಳು ದೊಡ್ಡದಾಗ್ತಿದ್ದಂತೆ ರಾಸಾಯನಿಕವನ್ನ ಬೆರೆಸಿ ಕೃತ್ಯ ಎಸಗಿರುವಂತ ಆರೋಪ ಕೇಳಿಬಂದಿದೆ. ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನ ಬಂಧನ ಮಾಡಬೇಕು ಅನ್ನೋದಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದು, ಇನ್ನು ನಾಯಕನಹಟ್ಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರುಣನ ಅಬ್ಬರ ಜೋರಾಗಿದ್ದು, ಭಾರೀ ಗಾಳಿ ಮಳೆಗೆ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಮುರಿದು ಬೀಳ್ತಾ ಇದೆ. ವಿದ್ಯುತ್ ಕಂಬ ಮುರಿದು ಬಿದ್ದ ಪರಿಣಾಮ ಮೂಡಿಗೆರೆ ತಾಲೂಕಿನ ತರುವೆ, ಬಿನ್ನಡಿ, ಅತ್ತಿಗೆರೆ, ದೇವನಗೋಲ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಗಾಳಿ ಮಳೆ ಮಧ್ಯೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮೆಸ್ಕಾಂ ಸಿಬ್ಬಂದಿ ಹರಸಾಹಸವನ್ನ ಪಡ್ತಿದ್ದಾರೆ. ಕಳೆದ ರಾತ್ರಿಯಿಂದಲೂ ಕೂಡ ಉತ್ತಮ ಮಳೆಯಾಗ್ತಿದ್ದು, ಭಾರೀ ಗಾಳಿಗೆ ಕಾಫಿ ಗಿಡದ ರೆಂಬೆಗಳು ಕೂಡ ಮುರಿದು ಬೀಳ್ತಾ ಇದ್ದು ಬೆಳೆಗಾರರಲ್ಲಿ ಆತಂಕ ಮೂಡಿಸಿದೆ. ಮಳೆ ನಿಂತರೂ ಸಾಯಿಲ್ ಔಟ್ ಪರಿಸ್ಥಿತಿ ಮಾತ್ರ ತಗ್ಗಿಲ್ಲ. ಇಲ್ಲಿನ ಜನ ಕುಡಿಯಲು ನೀರನ್ನ ಹೋಗ್ತಾ ಇಲ್ಲ, ಊಟ ಕೂಡ ಸೇರ್ತಾ ಇಲ್ಲ, ಪರದಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಸರಿಯಾಗಿ ಊಟವಿಲ್ಲದೆ ಕಂಗಾಲಾಗಿದ್ದಾರೆ. ಇನ್ನು ಮನೆಗಳಲ್ಲಿ ಮಲ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ನೀರು ತುಂಬಿಕೊಂಡಿದ್ದಂಥ ಜಾಗದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹೀಗಾಗಿನೇ BWSSB ನೀರಿನ ಟ್ಯಾಂಕರ್ಗಾಗಿ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಇಷ್ಟು ದಿನ ಊಟ ನೀರು ಪೂರೈಕೆ ಮಾಡ್ತಿದ್ದಂಥ BBMP ಈಗ ಅದಕ್ಕೂ ಕೂಡ ಬ್ರೇಕ್ ಹಾಕಿದ್ದು ಸ್ಥಳೀಯರು ಕಂಗಾಲಾಗಿದ್ದಾರೆ. ಎಮ್ಮೆ ತೊಳೆಯಲು ಕೆರೆ ಬಳಿ ಹೋದಂತ ಸಂದರ್ಭದಲ್ಲಿ ಸಿಡಿಲು ಬಡಿದು ಮೃತಪಟ್ಟಿದ್ದ ಮೈಲಾರಪ್ಪ ಕುಟುಂಬಕ್ಕೆ ಕುಂದಗೋಳ ಶಾಸಕ MR ಪಾಟೀಲ್ 5 ಲಕ್ಷ ರೂಪಾಯಿ ಪರಿಹಾರವನ್ನ ಈಗ ಚೆಕ್ ಅನ್ನ ವಿತರಣೆ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇಹರಣಕುಣಿ ಗ್ರಾಮದಲ್ಲಿ ಸಿಡಿಲು ಬಡಿದು ಯುವಕ ಸಾವನ್ನಪ್ಪಿದ್ದ. ಈ ಹಿನ್ನೆಲೆ NDRF ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮೃತ ಯುವಕನ ಕುಟುಂಬಕ್ಕೆ ಶಾಸಕರು ಪರಿಹಾರವನ್ನು ನೀಡಿದ್ದು ಮೃತನ ತಾಯಿಗೆ ಸಾಂತ್ವನ ಹೇಳಿದ್ದಾರೆ.
ಭಾರೀ ಮಳೆಗೆ ಬೃಹತ್ ಮರವೊಂದು ಧರೆಗುಳಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋನ್ವಾರ್ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ ಕೂದಲೆಳೆಯ ಅಂತರದಲ್ಲಿ ಒಂದೇ ಕುಟುಂಬದ 5 ಪಾರಾಗಿದ್ದಾರೆ. ಮರ ಬಿದ್ದ ಪರಿಣಾಮ ದಸ್ತಗಿರಿ ಸಾಬ್ ಅನ್ನೋರವರ ಮನೆ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಆಲಿಕಲ್ಲು ಮಳೆಗೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದಂಥ ಟೊಮೆಟೊ ಹಾನಿಯಾಗಿರುವಂಥ ಘಟನೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದೆ. ಆಲಿಕಲ್ಲು ಮಳೆಗೆ ಟೊಮೆಟೊ ಗಿಡದ ಸುಳಿಗಳು ಮುರಿದು ಬಿದ್ದಿದ್ದು ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಈಗಿರುವಂಥ ಬೆಲೆಗೆ ಸುಮಾರು 10 ರಿಂದ 15 ಲಕ್ಷ ಆದಾಯ ಬರ್ತಾ ಇತ್ತು. ಆದರೆ ಈಗ ಲಕ್ಷಾಂತರ ರೂಪಾಯಿ ನಷ್ಟದಿಂದ ರೈತರು ಕಂಗಾಲಾಗಿದ್ದಾರೆ. ಆಲಿಕಲ್ಲು ಮಳೆಯಿಂದಾಗಿ ಹಣ್ಣುಗಳಿಗೆ ಏಟು ಬಿದ್ದಿರೋದ್ರಿಂದ ಹಣ್ಣುಗಳು ಕೊಳೆತು ಹೋಗ್ತಾ ಇದೆ. ಬೆಳೆಗಳು ಕೂಡ ನಾಶ ಆಗಿ ಈಗ ದಿಕ್ಕೇ ತೋಚದಂತೆ ರೈತರು ತಮ್ಮ ಅಳಲನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ. ಶಿವಮೊಗ್ಗದ ಗಾಜನೂರು ತುಂಗಾ ಜಲಾಶಯದ ನೀರಿನ ಮಟ್ಟ ಹೆಚ್ಚಳ ಆಗ್ತಿದೆ. ಹೀಗಾಗಿ ಡ್ಯಾಂನಿಂದ ಯಾವುದೇ ವೇಳೆ ನೀರು ಬೇಕಾದರೂ ಹೊರಬಿಡುವಂತ ಸಾಧ್ಯತೆ ಹಿನ್ನೆಲೆ ಇರುವುದರಿಂದ ಗಾಜನೂರಿನ ತುಂಗಾ ಡ್ಯಾಂ ಭಾಗದ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಳಹರಿವು ಹೆಚ್ಚಳ ಇರುವಂತಹ ಹಿನ್ನೆಲೆಯಲ್ಲಿ ಡ್ಯಾಂ ಕೆಳಭಾಗ ಹಾಗೂ ನದಿ ಪಾತ್ರದ ಜನರಿಗೆ ತುಂಗಾ ಮೇಲ್ದಡೆ ಯೋಜನೆ ವಿಭಾಗದ ಕಾರ್ಯಪಾಲಕರು ಈಗ ಇಂಜಿನಿಯರ್ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ತುಂಗಾ ಜಲಾಶಯದ ಕೆಳಗೆ ಹಾಗೂ ನದಿ ಪಾತ್ರದಲ್ಲಿ ದನಕರು ಮೇಯಲು ಬಿಡದಂತೆ ಹಾಗೂ ನದಿ ಪಾತ್ರದಲ್ಲಿ ವಾಸವಿರುವವರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೇ 25 ರಿಂದ 28ರವರೆಗೂ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ. ಜಿಲ್ಲೆಯಾದ್ಯಂತ ಇಂದಿನಿಂದ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ಕೊಟ್ಟಿದ್ದು ನದಿ ಸಮುದ್ರ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇನ್ನು ಮೀನುಗಾರರು ಕೂಡ ಮೀನುಗಾರಿಕೆಗೆ ತೆರಳದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿನ್ನೆ ರಾತ್ರಿಯಿಂದ ಮಂಗಳೂರು ನಗರ ಸೇರಿದಂತೆ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಭಾಗದಲ್ಲಿ ಹೆಚ್ಚಿನ ಮಳೆಯಾಗ್ತಿದೆ. ರಾಯಚೂರಿನಲ್ಲಿ ಸಾರಿಗೆ ಬಸ್ ಹಾಗೂ ಲಾರಿ ಮಧ್ಯೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಬಸ್ ಚಾಲಕ ಸೇರಿ 16 ಜನ ಪ್ರಯಾಣಿಕರಿಗೆ ಗಾಯ ಆಗಿದೆ. ಅಲ್ಲದೆ ಓರ್ವನ ಕತ್ತಿಗೆ ಕಬ್ಬಿಣದ ಸರಳು ಸಿಲುಕಿದೆ. ಇನ್ನು ರಾಯಚೂರಿನಿಂದ ಸಿಂಧನೂರಿಗೆ ಬಸ್ ಹೊರಟಿದ್ದಂತ ವೇಳೆಯಲ್ಲಿ ಈ ಅವಘಡ ಸಂಭವಿಸಿದೆ. ಇನ್ನು ಗಾಯಾಳುಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಈ ಸಂಬಂಧ ಸಿಂಧನೂರು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯ 218ರಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ಡಿಕ್ಕಿಯಾದಂಥ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಕಾರು ಡೋರನ್ನ ಮುರಿದು ಚಾಲಕನನ್ನ ಸ್ಥಳೀಯರು ಹೊರ ತೆಗೆದಿದ್ದಾರೆ. ಸದ್ಯ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟ್ಯಾಂಕರ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಗೌರಿಬಿದೂರು ತಾಲೂಕಿನ ಪುತೇನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನ ಆರ್ಟಿ ನಗರದ ನಿವಾಸಿ ಶಂಕರ್ ಮೃತ ದುರ್ದೈವಿ. ಪೇಂಟ್ ಕೆಲಸಕ್ಕೆ ಗೌರಿಬಿದೂರಿನಿಗೆ ಹೋಗ್ತಿದ್ದಂತ ಹೊತ್ನಲ್ಲಿ ಈ ಘಟನೆ ಸಂಭವಿಸಿದೆ. ಮಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟಾಟಾ ಏಸ್ ವಾಹನವೊಂದು ಸೇತುವೆಗೆ ಡಿಕ್ಕಿಯಾಗಿ ಕೆಳಗೆ ಬಿದ್ದಿದ್ದು ಸಿನಿಮೆಯ ರೀತಿಯಲ್ಲಿ ಸವಾರ ಪರಾರಿಯಾಗಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬುಗುಡಿಕೊಪ್ಪ ಬಳಿ ಈ ಘಟನೆ ನಡೆದಿದೆ. ಅಕ್ಕಿ ಹಾಲೂರಿನಿಂದ ತರಕಾರಿ ತರ್ತಾ ಇದ್ದಂತ ಟಾಟಾ ಏಸ್ ವಾಹನ ಸದ್ಯ ಮಾರ್ಗ ಮಧ್ಯದಲ್ಲಿ ದೇವಸ್ಥಾನದ ಬಳಿ ಸೇತುವೆಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿತ್ತು. ಆದರೆ ಪವಾಡ ಅನ್ನೋ ಹಾಗೆ ಚಾಲಕ ಕೇವಲ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ. ಅಕ್ಕಿ ಹಾಲೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಅನಾಥ ಹಾಗೂ ಅಸಹಾಯಕ ಮಕ್ಕಳಿಗೆ ಮೋಹಕ ತಾರೆ ರಮ್ಯಾ ಆಸರೆಯಾಗಿದ್ದಾರೆ. ಶಾಲಾ ಮಕ್ಕಳಿಗೆ ಬ್ಯಾಗ್, ಬುಕ್ಸ್ ಅನ್ನ ಶೂ ಕೊಡಿಸಿದ್ದಾರೆ. ವಿಡಿಯೋ ಮೂಲಕ ಮಕ್ಕಳ ಜೊತೆ ಮಾತನಾಡಿದ್ದು ಸದ್ಯದಲ್ಲೇ ನೇರವಾಗಿ ಭೇಟಿ ಮಾಡುವ ಭರವಸೆ ನೀಡಿದ್ದಾರೆ. ನಾನು ಸಿಂಗಲ್ ಪೇರೆಂಟ್ ಜೊತೆ ಬೆಳೆದಿದ್ದೇನೆ, ಇನ್ನು ಹಂಚಿಕೊಳ್ಳೋದ್ರಲ್ಲಿ ಏನೋ ಒಂಥರ ಸಂತೋಷ ಇದೆ ಅನ್ನೋದಾಗಿ ಎಕ್ಸ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ.